ಶ್ರೀ ಗುರುಭ್ಯೋ ನಮಃ. ಓಂ ವ್ಯಾಸಂ ವಸಿಷ್ಠ ನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಸರ್ವರಿಗೂ ನಮಸ್ಕಾರ. ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ 251ನೆಯ ಭಾಗ. ನಾರದರು ಅರ್ಜುನನಿಗೆ ಕ್ಷೇತ್ರಗಳ ರಕ್ಷಣೆಗಾಗಿ ಅಲ್ಲಿ ಪ್ರತಿಷ್ಠಾಪಿಸಿದ ದೇವತೆಗಳ ವಿವರಗಳನ್ನು ಹೇಳತೊಡಗಿದರು. ಅರ್ಜುನ, ಪರಮೇಶ್ವರನು ಆತ್ಮನಾಗಿ ಸಕಲ ಜೀವಿಗಳಲ್ಲಿ ಹೇಗೆ ಅಂತರ್ಯಾಮಿಯಾಗಿರುವನೋ ಹಾಗೆಯೇ ಪರಶಿವನ ಅನಪಾಯಿನಿಯೂ ಶಾಶ್ವತಳೂ ಆದ ಪ್ರಕೃತಿ ದೇವಿಯೂ ಸಹ ಸರ್ವವ್ಯಾಪಕರಾಗಿರುವಳು. ಶಕ್ತಿಯ ಅನುಗ್ರಹದಿಂದಲೇ ಮನುಷ್ಯನು ದೇಹದಾರ್ಢ್ಯವನ್ನು ಸಕಲೈಶ್ವರ್ಯಗಳನ್ನು ಪಡೆಯುವನು. ಬುದ್ಧಿ, ಹ್ರೀ, ದೇಹಪುಷ್ಟಿ, ಲಜ್ಜಾ, ಸಂತೋಷ, ಶಾಂತಿ, ಮನ್ನಣೆ, ಅಭಿಲಾಷೆ, ಶ್ರದ್ಧೆ, ಚೈತನ್ಯ, ಬಲ ಇವುಗಳೆಲ್ಲವೂ ಪ್ರಕೃತಿ ದೇವಿಯ ಮಂತ್ರವನ್ನು ಪುರಸ್ಚರಣೆ ಮಾಡುವುದರಿಂದಲೇ ಲಭಿಸುವ ಫಲಗಳಾಗಿವೆ. ಮನುಷ್ಯನ ಬಂಧನಕ್ಕೂ ಮೋಕ್ಷಕ್ಕೂ ಅವಳೇ ಸಾಧಕಳು. ಪ್ರಕೃತಿ ದೇವಿಯನ್ನು ಪೂಜಿಸುವುದರಿಂದಲೇ ಇಂದ್ರಾದಿ ಸಕಲ ದೇವತೆಗಳು ಸಿದ್ಧಿಯನ್ನು ಪಡೆದರು. ಶಕ್ತಿಯನ್ನು ಆರಾಧಿಸಿದವರು ಯೋಗನಿಷ್ಠರಾಗಿದ್ದರೂ ಸಹ ಭ್ರಷ್ಟರಾಗುತ್ತಾರೆ. ಹಿಂದೆ ಕಾಶಿ ಕ್ಷೇತ್ರದಲ್ಲಿದ್ದ ಸಿದ್ಧಿ ಪಡೆದ ಕೆಲವು ಯೋಗೀಶ್ವರರು ಶಕ್ತಿಯನ್ನು ಕಡೆಗಣಿಸಿದ್ದರಿಂದ ಪುನಃ ಭ್ರಷ್ಟತ್ವವನ್ನು ಹೊಂದಿದರು. ಆದುದರಿಂದಲೇ ದೇಹಧಾರಿಗಳು ಪ್ರತಿನಿತ್ಯವೂ ಶಕ್ತಿ ದೇವತೆಯನ್ನು ಆರಾಧಿಸಲೇಬೇಕಾಗಿದೆ. ಅವಳು ಸಂತುಷ್ಟಳಾದರೆ ಏನೆಲ್ಲವನ್ನೂ ಕೊಡುವಳು. ಕೋಪಗೊಂಡರೆ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನೂ ನಾಶಗೊಳಿಸಬಲ್ಲಳು. ಪರಾಶಕ್ತಿಯಾದ ಪ್ರಕೃತಿ ದೇವಿಯು ಅನೇಕ ರೂಪಗಳಲ್ಲಿ ನೆಲೆಸಿದ್ದಾಳೆ. ಅವುಗಳಲ್ಲಿ ನಾನು ಇಲ್ಲಿ ಸ್ಥಾಪಿಸಿರುವ ಮಹಾದೇವಿಯರ ಬಗ್ಗೆ ಹೇಳುತ್ತೇನೆ. ಕ್ಷೇತ್ರದ 4 ದಿಕ್ಕುಗಳಲ್ಲಿ ಪೂರ್ವ ದಿಕ್ಕಿನಲ್ಲಿ ಸಿದ್ಧಾಂಬಿಕೆಯು ಅಂದರೆ ಷಣ್ಮುಖನಿಂದ ಪ್ರತಿಷ್ಠಾಪಿಸಲ್ಪಟ್ಟು ಪ್ರಪಂಚದ ಆದಿಯಲ್ಲಿ ಮೂಲ ಪ್ರಕೃತಿಯಿಂದ ಉದ್ಭವಿಸಿದವಳೆಂದು ಸಿದ್ಧರು ಪೂಜಿಸಿದ್ದರಿಂದ ಅವಳಿಗೆ ಸಿದ್ಧಾಂಬಿಕೆ ಎಂದೇ ಹೆಸರಾಯಿತು. ದಕ್ಷಿಣ ದಿಕ್ಕಿನಲ್ಲಿ ನನ್ನಿಂದ ಪ್ರತಿಷ್ಠಾಪಿಸಲ್ಪಟ್ಟ ತಾರೆ ಎಂಬ ದೇವತೆಯು ನೆಲೆಸಿ ಹಿಂದೆ ದೇವತೆಗಳ ಕಾರ್ಯಸಿದ್ಧಿಗಾಗಿ ಆದಿಕೂರ್ಮನೊಳಗೆ ಪ್ರವೇಶ ಮಾಡಿದ್ದಳು. ಆದಿಕೂರ್ಮನಲ್ಲಿ ಅವಳ ಆವೇಶದ ಶಕ್ತಿಯಿಂದಲೇ ಮಹಾವಿಷ್ಣುವು ಕೂರ್ಮಾವತಾರವೆತ್ತಿ ವೇದಗಳನ್ನು ರಕ್ಷಿಸಿ ಬ್ರಹ್ಮನಿಗೆ ಕೊಟ್ಟನು. ವೇದಧ್ವಂಸಕರೂ ಪಾಪಿಷ್ಠರೂ ಆದ ಕೋಟಿಗಟ್ಟಲೆ ಜನರು ಇವಳು ಬುಧನ ದೇಹದಲ್ಲಿ ಆವೇಶಗೊಂಡಿದ್ದರಿಂದ ಬುಧನಿಂದ ಸಂಹರಿಸಲ್ಪಟ್ಟರು. ಪರ್ವತರಾಜನ ಪುತ್ರಿಯಾದ ಈ ದೇವಿಯನ್ನು ಪೂಜಿಸಿ ಪ್ರಸನ್ನಗೊಳಿಸಿ ಅಗಣಿತ ಸಂಖ್ಯೆಯ ಭಯಂಕರರಾದ ದೇವಿಯರ ಸಮೂಹದೊಂದಿಗೆ ಅವಳನ್ನು ದಕ್ಷಿಣ ದಿಕ್ಕಿನಲ್ಲಿ ನೆಲೆಗೊಳಿಸಿದನು. ಬಂಧುಗಳೇ, ಇದರ ಮುಂದಿನ ಭಾಗವನ್ನು ನಾಳೆ ಶ್ರವಣ ಮಾಡೋಣ. ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.